ಭಾಲ್ಕಿಯಿಂದ ಬೀದರ್ ಬರುವ ರೂಟ್ನಲ್ಲಿ ಒಂದು ರಾಬರಿ ಆಗಿದೆ ಅನ್ನೋ ಮಾಹಿತಿ ನಮಗೆ ಬರುತ್ತೆ. ಫಿರ್ಯಾದಿದಾರರಾದ ಜ್ಞಾನೇಶ್ವರ್ ಬೈಕ್ ಮೇಲೆ ಹಲಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವರ ಕಡೆಯಿಂದ ಸುಮಾರು 4,96,000 ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ 4 ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ. ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದುವರಿಸ್ತೇವೆ. ಹಲಬುರ್ಗದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತ ಒಂದು ಇರುತ್ತದೆ. ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನನ್ನು ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು ಅವರ ಕೈಗೆ ಕೊಟ್ಟು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಆ ಅಮೌಂಟನ್ನು ತಗೊಂಡು ಬರುವಾಗ 4 ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ಫಿರ್ಯಾದಿದಾರರಿಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡ್ಕೊಂಡು ಹೋಗ್ತಾರಂತ FIR ಮಾಡಿ ನಾವು ದಾಖಲಿಸ್ತೇವೆ. ರಾಬರಿ ಕೇಸ್ ದಾಖಲೆ ಮಾಡಿಕೊಡ್ತೇವೆ. ನಾವು ಧನೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ 126/2024 ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿಕೊಂಡು ಟೆಕ್ನಿಕಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದಕ್ಕೆ ಹೋದಾಗ ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತಲುಪ್ತೇವೆ. ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡಿತೇವೆ. ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ಏನಂದರೆ, ನಮಗೆ ಗೊತ್ತಿರುವಂಥದ್ದು ಏನಂದರೆ, ಖುದ್ದಾಗಿ ಫಿರ್ಯಾದಿದಾರರೇ ಈ ರೀತಿ ಸಂಚು ರೂಪಿಸಿ ತಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ, ಸೊ ಕಾರಲ್ಲಿ ಬಂದು ಅಡ್ಡಪಡಿಸಿ ಈ ಅಮೌಂಟನ್ನು ನಾವು ದೋಚ್ಕೋಬೋದು, ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಆಗ್ತಾರೆ. ಅದಾದಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ನಾವು ಇವನ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ವಿಚಾರಿಸಿದ್ದಾಗ ಗಾಯಗಳು ಕಂಡು ಬಂದಿದ್ದು ನಿಜ. ಅದೇ ರೀತಿ ನಮಗೆ MLC ಕೂಡ ಬರ್ತದೆ. ಡಾಕ್ಟರ್ಗಳಿಗೆ ಸಮೇತ ನಾವು ಮಾತಾಡಿದ್ದಾಗ ಗಾಯಗಳ ಮಾಹಿತಿ ನಮಗೆ ಕೊಡ್ತಾರೆ. ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ, ಇಟ್ ಈಸ್ ಆಲ್ ಪ್ರೀ ಪ್ಲ್ಯಾನ್ಡ್ ಅಂತ ನಮಗೆ ಕಂಡು ಬಂದಿದೆ. ಬಟ್ ಹವೆವರ್ ನಮ್ಮ ಭಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿ ಒಟ್ಟಿನಲ್ಲಿ 4,02,580 ರೂಪಾಯಿನ ರಿಕವರ್ ಮಾಡಿದ್ದೇವೆ. ಮಿಕ್ಕಿದ್ದ ಅಮೌಂಟನ್ನು ಅವರ ಖರ್ಚು ಮಾಡಿಕೊಡ್ತಾರೆ. ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್, ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತಿ ಮಾಡಿಕೊಳ್ತೇವೆ. ಒಟ್ಟಿನಲ್ಲಿ 5 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ. ಘಟನೆ ನವೆಂಬರ್ 25ನೇ ತಾರೀಕಾಗಿದೆ. ಭಾಲ್ಕಿ ಬೀದರ್ ರೂಟ್ನಲ್ಲಿ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ. ಇವರು ಯಾರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ. ಇವರು ಹ್ಯಾಬಿಚುವಲ್ ಅಲ್ಲ. ಇವರು ಫಸ್ಟ್ ಟೈಮ್ ಅಫೆಂಡರ್ಸ್. ಕೆಲವರು ನಮ್ಮ ಭಾಲ್ಕಿ ಬೀದರ್ಗೆ ಸೇರಿದ್ದವರು, ಕೆಲವರು ಹೈದರಾಬಾದ್ಗೆ ಸೇರಿದ್ದವರು. ಒಟ್ಟಿನಲ್ಲಿ ಒಂದು ಗ್ರೂಪ್ ಆಗಿ, ಗ್ಯಾಂಗ್ ಆಗಿ ಫಾರ್ಮ್ ಮಾಡ್ಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಅಂದರೆ ಅವರು ಮುಂಚೆನೇ ಗುಂಪು ಮಾಡ್ಕೊಂಡು